ಹಲೋ ಎಲ್ಲರಿಗೂ. ಸೊ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಬೇಗ ಅಂತೂ ಎದ್ದೇಳೋಕ್ಕಾಗಲಿಲ್ಲ, ಯಾಕೋ ಗೊತ್ತಿಲ್ಲ. ಸೊ ನಾನು ಎದ್ದಿದ್ದು ಆಲ್ರೆಡಿ 8 ಗಂಟೆ ಆಗಿತ್ತು. ಸೊ ಎದ್ದು ಟಿಫನ್ನ ಪ್ರಿಪೇರ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಸೊ ಇವಾಗ ಟಿಫನ್ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ ವ್ಲಾಗ್ ಮಾಡೋಣ ಅಂತ. ಸೊ ಇನ್ನೇನು ಇಯರ್ ಎಂಡಿಂಗ್ ಬಂದೇ ಬಿಡ್ತು. ಇಯರ್ ಎಂಡಿಂಗಲ್ಲಿ ಒಂದು ವ್ಲಾಗ್ ಇರಬೇಕು ಅಂತ ನನ್ನ ಆಸೆ. ಸೊ ಹಂಗಾಗ್ಬಿಟ್ಟು 2025 ಇದು ಲಾಸ್ಟ್ ವ್ಲಾಗ್ ಅಂದ್ಕೊತೀನಿ. ಇನ್ನೇನಿದ್ರು ನ್ಯೂ ಇಯರ್ ವ್ಲಾಗ್ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ವರ್ಷದಲ್ಲಿ ಯಾರ್ಯಾರಿಗೆ ಏನೇನು ಅನ್ನಿಸ್ತು ಅಂತ ಒಪಿನಿಯನ್ನು ಸಹ ಕೇಳೋಣ. ಅವ್ರ ಲೈಫಲ್ಲಿ ಯಾವ ಥರ ಬ್ಯಾಡ್ ಆಯಿತು, ಹಾಗೆ ಯಾರಿಗೆಲ್ಲ ಒಳ್ಳೇದಾಯಿತು ಕೆಟ್ಟದಾಯಿತು ಎಲ್ಲನೂ ಸಹ ಕೇಳೋಣ ಈ ವ್ಲಾಗಲ್ಲಿ, ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಸೊ ನನಗೆ ಹೇಳ್ಬೇಕಾದ್ರೆ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಂತ ನನಗೆ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಅವ್ರು ಮಾತಾಡಲ್ಲ. ಸೊ ಅದಕ್ಕೋಸ್ಕರ ನೋಡೋಣ, ಎಲ್ಲರ ಹತ್ರನೂ ಕೇಳೋಣ ಈ ಇಯರ್ ಹೆಂಗಿತ್ತು ಅವ್ರ ಲೈಫಲ್ಲಿ ಅಂತ. ಸೊ ನನ್ನ ಲೈಫಲ್ಲಿ ಹೆಂಗಿತ್ತು ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಓಕೆ, ಒಂದು ರ್ಯಾಂಡಮ್ ವ್ಲಾಗ್ ಥರ ಮಾಡ್ತೀನಿ ಇವತ್ತು. ಫುಲ್ ಡೇ ನಾನು ಏನೇನು ಮಾಡ್ತೀನಿ, ಹೇಗಿಡ್ತೀನಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ನನ್ನ ಸ್ಯಾರೀಸ್ ವಿಡಿಯೋದಲ್ಲಿ ಸ್ಯಾರಿನ ಸೇಲ್ ಮಾಡ್ತೀನಲ್ಲ, ಅದರಲ್ಲಿ ನೀವು ನೋಡಿರ್ತೀರ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ. ಆಲ್ಮೋಸ್ಟ್ ಅಲ್ಲೇ ಜಾಸ್ತಿ ದಿನಾನೇ ಆಯಿತು ಡೈಲಿ ವ್ಲಾಗಲ್ಲಿ ನೋಡಿ. ಸೊ ಹಂಗಾಗಿ ನಿಮಗೋಸ್ಕರ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಳ್ತಾಯಿದ್ರಿ ಡೈಲಿ ವ್ಲಾಗ್ ಮಾಡಿ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಸೊ ಹಂಗೆ ನ್ಯೂ ಇಯರ್ಗೆ ಬಟ್ಟೆನೂ ತೊಗೊಳ್ಬೇಕು, ನೋಡೋಣ ಇವತ್ತೇ ತೊಗೊಳ್ತೀನೋ ಹೆಂಗೆ ಅಂತ. ನಮ್ಮ ಅಮ್ಮ ಬರ್ತಿದ್ದಾರೆ, ಹಾಗೆ ನಮ್ಮ ಆಂಟಿ ಬರ್ತಾಯಿದ್ದಾರೆ. ಸೊ ಏನಕ್ಕೆ ಅಂತ ಎಲ್ಲ ತೋರಿಸ್ತೀನಿ, ಏನಕ್ಕೆ ಬರ್ತಾಯಿದ್ದಾರೆ, ಏನು ಸ್ಪೆಷಲ್ಲು ಅಂತ ಎಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅವ್ರನ್ನೂ ಸಹ. ನಮ್ಮ ಆಂಟಿ ಅಂದರೆ ನಮ್ಮಮ್ಮ ಫ್ರೆಂಡ್ ಬರ್ತಾ ಇರೋದು. ಹಾಗೆ ಲಿರಿಶಂಗೂ ಸ್ವಲ್ಪ ಹುಷಾರಿಲ್ಲ ಗೈಸ್, ಅದೊಂದೇ ಬೇಜಾರು ಆ್ಯಕ್ಚುಲಿ. ಯಾಕಂತಂದರೆ ಅವಳಿಗೆ ಏನೋ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ಹುಷಾರಿಲ್ದಂಗೆ ಆಗ್ತಿದೆ. ಅದೊಂದು ವರ್ಸ್ಟ್ ಅಂತ ಹೇಳ್ಬೋದು ಈ ಮಂತಲ್ಲಿ. ಅವಳಿಗೆ ಇಷ್ಟೊಂದು ಸಲ ಅವಳು ಹುಷಾರೇ ತಪ್ತಾ ಇರಲ್ಲ, ಬಟ್ ಏನೋ ಗೊತ್ತಿಲ್ಲ ಫುಲ್ ಹುಷಾರು ತಪ್ಪಿದ್ದಾಳೆ. ಸೊ ಅವಳ ಬಗ್ಗೆ ಸ್ವಲ್ಪ ಟೆನ್ಷನ್ ಇದೆ. ಸೊ ಅದು ಬಿಟ್ಟರೆ ಹಾಗೆ ಇವತ್ತು ಸಂಜೆ ನನ್ನ ಫ್ರೆಂಡ್ ಬರ್ತ್ಡೇ ಇದೆ, ಹೋಗಬೇಕು. ಆದರೆ ಬರ್ತ್ಡೇ ವಿಡಿಯೋನು ಸಹ ಮಾಡ್ತೀನಿ, ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊತೀನಿ. ನಾನು ಆಲ್ಮೋಸ್ಟ್ ಅಲ್ಲಿ ಹೇಳ್ತೀನಲ್ಲ ನಿಮಗೆ, ನನ್ನ ಹತ್ರ ಸ್ಯಾರಿನ ಪರ್ಚೇಸ್ ಮಾಡ್ತಾಳೆ. ಒಂದು 20 ಸ್ಯಾರೀಸ್ ಮೇಲೆ ತೊಗೊಂಡಿದ್ದಾಳೆ ಅವಳು ನನ್ನ ಫ್ರೆಂಡು. ಸೊ ಅವಳು ಬರ್ತ್ಡೇಗೆ ಹೋಗಲೇಬೇಕು. ಸೊ ಎಷ್ಟೊಂದು ಫಂಕ್ಷನ್ಗೆಲ್ಲ ನನ್ನ ಇನ್ವೈಟ್ ಮಾಡಿದ್ಲು, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಈ ಟೈಮ್ ಮಿಸ್ ಮಾಡಿಬಿಡ ಬಾ ಅಂತ ಹೇಳಿದಾಳೆ, ಹೋಗಲೇಬೇಕು. ಸೊ ನೋಡೋಣ ಈ ಡೇ ಹೆಂಗೆ ಹೋಗುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ನಿಮಗೆ, ಬನ್ನಿ. ಲಿರಿಶಾ ಮಲ್ಕೊಂಡಿದ್ಲು, ಸ್ವಲ್ಪ ಆ್ಯಕ್ಟಿವ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದೀನಿ. ಹೇಳಮ್ಮ. ಹುಷಾರಿಲ್ಲ ಫ್ರೆಂಡ್ಸ್, ಆದರೂ ಡೋರಾ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಹುಷಾರಿಲ್ಲ ಅಂದರು. ಇವಾಗ ಹೆಂಗಿದ್ಯಮ್ಮ, ಹೆಂಗೈತಮ್ಮ ಜ್ವರ? ಹಾಂ, ಆರಾಮಾಗೈತಾ ಇವಾಗ? ಸಂಜೆ ಬರ್ತಡೆಗೆ ಹೋಗೋಣ, ಅತ್ತೆ ಬರ್ತಡೆಗೆ. ಕೇಕ್ ತಿನ್ಬೇಕಂದ್ರೆ ಹುಷಾರಾಗ್ಬೇಕಲ್ವಾ ನೀನು? ತಿಂದೇ ತಿಂತೀರಾ? ಅಲ್ಲೋ ಸಂತೋಷ್ ಅವ್ರೆ, ನೀವೆಲ್ಲೂ ಫ್ರೀನೇ ಆಗಲಿಲ್ಲ. ಸೊ ಇಲ್ಲಿ ಫ್ರೀ ಆಗಿದ್ದೀರಾ ಅಂತ ಇಲ್ಲೂ ಫ್ರೀ ಇಲ್ಲ, ಡ್ರೈವಿಂಗ್ ಮಾಡ್ತಾ ಇದ್ದೀರಾ. ಆದರೂ ಕೇಳ್ತಾ ಇದ್ದೀನಿ, ಏನೋ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಡಿಸೆಂಬರ್ ಇನ್ನೇನು ಮುಗ್ದೋಯ್ತಲ್ಲ 2025. ಸೊ ನಿಮಗೆ ಒಂದು ಬೆಸ್ಟ್ ಅಂದರೆ ಏನು ಅಚೀವ್ಮೆಂಟ್ ಅನ್ನೋದಕ್ಕಿಂತ ಏನು ಖುಷಿ ಆಯಿತು, ಆ್ಯಂಡ್ ಜನವರಿ ಏನು ಹೊಸ ಕನಸುಗಳು ಶುರು ಅನ್ನೋದು 2 ಮಾತಲ್ಲಿ ಹೇಳಿ ಸಾಕು. ಈ ವರ್ಷ ಖುಷಿ ಅಂದರೆ ಕಾರ್ ತೊಗೊಂಡಿದ್ದೀವಿ. ಓಕೆ, ಅದೇ ಒಂದು ದೊಡ್ಡ ಖುಷಿ. ಓಕೆ, ನೆಕ್ಸ್ಟ್ ವರ್ಷ ಗೊತ್ತಿಲ್ಲ, ಏನಾದರೂ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಏನು ತೊಗೊತೀವಿ ಅಂತ ನೆಕ್ಸ್ಟ್ ವರ್ಷದಲ್ಲಿ ಹೇಳ್ತೀನಿ, ಅಂದರೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಹೊಸ ವರ್ಷ ಆದಮೇಲೆ ಹೇಳ್ತೀನಿ ಏನು ತೊಗೊತೀವಿ ಅಂತ. ಸದ್ಯಕ್ಕೆ ಈ ವರ್ಷಕ್ಕೆ ಕಾರ್ ತೊಗೊಂಡ್ರೆ ಒಂದು ದೊಡ್ಡ ಖುಷಿ. ಆಮೇಲೆ ಅಮ್ಮ ಆಂಟಿ ಹಾಗೆ ಇಬ್ಬರು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ಸ್ಯಾರಿ ಸೆಲೆಕ್ಷನ್ಗೆ ಕೂತ್ಕೊಂಡಿದ್ದಾರೆ. ನೋಡೋಣ ಇಶ್ಯೂ ಸ್ಯಾರಿನ ನೋಡ್ಬಿಡ್ತೀವಿ, ಯಾಕಂದರೆ ಅವ್ರು ಇವತ್ತೇ ರಿಟರ್ನ್ ಊರಿಗೆ ಸಹ ಹೋಗ್ತಾ ಇದ್ದಾರೆ. ಯಾಕಂದರೆ ನನ್ನ ತಂಗಿ ಇದ್ದಾಳೆ ಅಲ್ವಾ, ಅಮ್ಮ ಬಿಟ್ಬಿಟ್ಟು ಇರೋಲ್ಲ ಅವಳನ್ನ. ಸೊ ಹಂಗಾಗ್ಬಿಟ್ಟು ರಿಟರ್ನ್ ಹೋಗಬೇಕು ಇಶ್ಯೂ ಊರಿಗೆ ಅಂತೇಳಿ ಬೇಗ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಆಂಟಿ ಅಂತೂ ನೋಡ್ತಾ ಯಾವ ಸ್ಯಾರಿ ತೊಗೊಳ್ಲಿ ಅಂತಲೇ ಕನ್ಫ್ಯೂಸ್ ಆಗ್ತಾಯಿದ್ರು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇಶ್ಯೂ ಕಲೆಕ್ಷನ್ಸು. ನಿಜ ನಂಗೆ ಯಾವ್ದು ತೊಗೊಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ರೇಗಿಸ್ತಾ ಇದ್ದೆ ನಮ್ಮ ಆಂಟಿಗೆ, ಎಲ್ಲ ತೊಗೊಂಬಿಡು ಆಂಟಿ ಅಂತ. ಏನಕ್ಕಮ್ಮ, ನಾನು ಎಲ್ಲೂ ಹೋಗೋದೇ ಇಲ್ಲ, ಎಲ್ಲ ಅಂದರೆ ಅಪರೂಪ ಅವ್ರು ಹೋಗೋದು ಫಂಕ್ಷನ್ಗಳಿಗೆ. ಸೊ ಹಂಗಾಗ್ಬಿಟ್ಟು
ನೋಡ್ತಾ ಅವ್ರೆ ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಅಂತ ನೋಡಿ. ಇದು ಕಾಂಚೀವರಂ ಸಿಲ್ಕ್ ಸ್ಯಾರೀಸು ಸಹ ನೋಡ್ತಾ ಇದ್ದಾರೆ. ಸೊ ಯಾವ್ದು ಬೇಕು ನಿಮಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ, ಅಮ್ಮನೂ ಹೇಳ್ತಾಯಿದ್ರು ತಗೊಳ್ಳಿ ಇದು ನಿಮಗೆ ಚೆನ್ನಾಗಿ ಕಾಣುತ್ತೆ ಕಲರ್ ಅಂತ. ಫೈನಲಿ ಆಂಟಿನೂ ತೊಗೊಂಡ್ರು. ಸೊ ಅಮ್ಮ ಬಂದ ತಕ್ಷಣ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ, ಅವ್ರ ಕೈಲಿ ಮಾತಾಡಿಕೊಂಡು ಊಟ ಮಾಡಿಕೊಂಡು. ಸೊ ಹಿಂಗಾಗಿ ಹೋಗ್ಬಿಟ್ಟಿತ್ತು. ಸೊ ಆಮೇಲೆ ಅವ್ರು ಸ್ಯಾರಿ ತೊಗೊಳ್ಬೇಕಾದ್ರೆ ನೆನಪಾಯಿತು, ವೀಡಿಯೋ ಮಾಡಿದೆ. ಸೊ ಇದೇ ಥರ ಎಷ್ಟು ಜನಕ್ಕೆ ಆಗುತ್ತೆ ಅಲ್ವಾ. ಸೊ ಅಮ್ಮ ಬಂದುಬಿಟ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಹಂಗೆ ಅಂದರೆ ನಮ್ಮ ಮಾತುಕತೆಗಳಲ್ಲೇ ಮುಳುಗೋಗ್ಬಿಟ್ಟಿರ್ತೀವಲ್ವ. ಸೊ ಹಂಗಾಗಿ ಸೊ ಮಾರ್ನಿಂಗ್ ಹೇಳ್ದಂಗೆ ನನ್ನ ಫ್ರೆಂಡ್ ಬರ್ತಡೆಗೆ ಫೈನಲಿ ಹೋಗ್ತಾ ಇದ್ದೀವಿ. ಈ ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಗಂಡನ ಕೇಳಿದ್ರೆ ಏನಿಲ್ಲ ಆಮೇಲೆ, ಯಾಕಂದರೆ ಹೋಗೋದೆಲ್ಲ ಮ್ಯಾಟರು. ಸೊ ಈ ರೋಡಲ್ಲಂತೂ ಎಷ್ಟು ಟ್ರಾಫಿಕ್ ಅಂತಂದರೆ ಸಿಕ್ಕಾಬಟ್ಟೆ ನಿಜ. ನಮ್ಮ ಊರಿಗೆ ಹೋಗ್ಬಿಟ್ಟು ರಿಟರ್ನ್ ಬರ್ಬೋದಿತ್ತು. ಸೊ ಅಷ್ಟು ಟೈಮ್ನ ತೊಗೊಳ್ತು ಈ ಟ್ರಾಫಿಕ್ನ ನಾವು ಕ್ರಾಸ್ ಮಾಡೋ ಅಷ್ಟರಲ್ಲಿ. ಸೊ ಫೈನಲಿ ನಾವು ಇವಾಗ ಹೋಗ್ತಾ ಇದ್ದೀವಿ, ಇನ್ನೇನು ಆನ್ ದ ವೇ ಇದ್ದೀವಿ, ಹೋಗಬೇಕು. ಆಲ್ರೆಡಿ ನನ್ನ ಫ್ರೆಂಡ್ಸ್ ಸಹ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು, ಬರ್ತಾ ಇದ್ವಿ ಅಂತ ಹೇಳಿದೆ. ಸೊ ನಮ್ಮ ಲಿರೀಶನ್ನು ಸಹ ಕರ್ಕೊಂಡು ಬಂದಿದ್ದೀನಿ. ಸೊ ಅವಳು ಪರವಾಗಿಲ್ಲ, ನಾಟ್ ಬ್ಯಾಡ್. ಸೊ ಇವಾಗ ಹೋಗೋಣ, ಅವ್ರನ್ನೂ ಸಹ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಯಾವ ಫ್ರೆಂಡು ಏನು ಅಂತ. ನೋಡೋಣ ಬರ್ತಡೇ ಎಲ್ಲ ಹೇಗಿರುತ್ತೆ ಅಂತ. ಸೊ ನೀವು ನನಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಕೇಳ್ತಾ ಇದ್ರಲ್ಲ ಹೋಲ್ಸೇಲ್ ಶಾಪ್ದು ವಿಡಿಯೋ ಮಾಡಿ ನಿಮ್ಮ ಸ್ಯಾರಿದು ಅಂತ. ಸೊ ಆ ವಿಡಿಯೋ ಆಲ್ಮೋಸ್ಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ನಿಮಗೆ ಬೇಕಂತ ಅಂದರೆ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ಸೊ ನಿಮಗೆ ಎಲ್ಲಿ ಒಂದು ಬೆಸ್ಟ್ ಪ್ರೈಸಲ್ಲಿ ಸ್ಯಾರೀಸ್ನ ಹಾಕ್ಸ್ಬೇಕು ಹೋಲ್ಸೇಲಾಗೆ ಅಂತ ಡೀಟೇಲಾಗಿ ಹೇಳಿದ್ದೀವಿ ಅದರಲ್ಲಿ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಬರ್ತಡೇಯಲ್ಲಿ ಸಿಗೋಣ ಅಲ್ವಾ ಬಂಗಾರ, ಬರ್ತಡೇಲಿ ಸಿಗೋಣ. ನೋಡಿ ಗೈಸ್, ಇನ್ನೊಂದು ಸ್ವಲ್ಪ ಜ್ವರ ಇದೆ ನನ್ನ ಮಗಳಿಗೆ, ನಿದ್ದೆ ಮಾಡ್ತಾ ಇದ್ಲು, ಇವಾಗ ಎದ್ಲು. ಇವ್ರನ್ನ ಯಾವಾಗಲೂ ಇದೇ ಏನಂತಾರೆ ಹೇಳಿ, ಒಂದೊಂದು ಮರ್ತೇ ಹೋಗ್ಬಿಡುತ್ತೆ ಗೈಸ್, ಏನಿಲ್ಲದು ಗೊತ್ತಾಗಲ್ಲ. ಇದೇ ಥರ ತೋರಿಸ್ತಾ ಇರ್ತೀನಿ ಯಾವಾಗಲೂ ಡ್ರೈವಿಂಗ್ ಮಾಡೋದನ್ನ. ಅದು ಬಿಟ್ಟರೆ ಅವ್ರು ಇನ್ನೇನು ಮಾಡೋಕ್ಕೂ ಸಾಧ್ಯ ಇಲ್ಲ. ನಂತರ ವ್ಲಾಗರ್ ಅಂತೂ ಆಗೋಕ್ಕಾಗಲ್ಲ. ಸೊ ಹಂಗಾಗ್ಬಿಟ್ಟು ಹಿಂಗಾದ್ರೆ ತೋರಿಸ್ತೀನಿ. ನನ್ನ ಹಸ್ಬೆಂಡು ಸಹ ಸ್ವಲ್ಪ ಫೇಮಸ್ ಆಗಲಿ ಅಂತ. ಏನೇ ಇದ್ರು ನಮ್ಮ ಥರ ಜೋರಾಗಿ ಮಾತಾಡಬೇಕು. ಕೊಯ್ಗ ಅಂದರೆ ಏನೂ ಕೆಲಸ ಇಲ್ಲ. ಏನೇ ಇದ್ರು ನಮ್ಮ ಥರ ರಾಜಾರೋಷವಾಗಿ ಏನಂತಾರೆ ಸ್ಪಾಟಲ್ಲೇ ಗಿಫ್ಟ್ ಥರ ಕೊಡ್ತಾ ಇರಬೇಕು. ನಮಗೆ ಬರೋದೇ ಹಿಂಗೆ ಗೈಸ್ ಮಾತಾಡೋಕ್ಕೆ, ನಾವೇನು ಮಾಡೋಕ್ಕಾಗುತ್ತೆ? ನಮ್ಗೆ ಹೆಂಗೆ ಬರುತ್ತೋ ನಾವು ಹಂಗೆ ಮಾತಾಡ್ತೀವಿ. ಅವ್ರವ್ರೆ ಇವ್ರವ್ರೆ ಅಲ್ಲಿ ನೋಡ್ತವ್ರೆ ಇವ್ರು ನೋಡ್ತವ್ರೆ ಅಂತ ಕೊಯ್ಗ ಅನ್ನೋಕ್ಕೆ ಬರಲ್ಲ. ಏನಿದ್ರು ಡೈರೆಕ್ಟ್ ಅಲ್ಲ ಚಿನ್ನೆ, ಫಿಲ್ಟರ್ ಇಲ್ಲ. ಡೈರೆಕ್ಟಾಗಿ ಮಾತಾಡೋದು, ಡೈರೆಕ್ಟಾಗಿ ಬೈಯೋದು, ಏನೇ ಇದ್ರು ಡೈರೆಕ್ಟ್ ರೀ. ನಾನು ಹೆಂಗೆ ಬೈತೀನಿ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ, ಬ್ಲಾಗ್ ಮಾಡಾಕ್ತೀನಿ ಗೈಸ್. ಇನ್ನೊಂದು ನಾನು ಏನೋ ಹೇಳೋಣ ಅಂತ ಅಂದ್ಕೊಂಡೆ, ಪ್ರ್ಯಾಂಕ್ ವಿಡಿಯೋ ಬೇಕಾ? ಸಂತಕ್ಕೆ ಪ್ರ್ಯಾಂಕ್ ಮಾಡಲ ಗೈಸ್ ನಾನು. ಬೇಗ ಮಾಡ್ಬೋದು ಪ್ರ್ಯಾಂಕ್ನ, ಬಟ್ ಏನಂತ ಅಂದರೆ ಅವ್ರಿಗೆ ಅದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಸಪೋರ್ಟ್ ಮಾಡ್ತಾ ಇಲ್ಲ ಅವರು. ಸಪೋರ್ಟ್ ಮಾಡಿದ್ರೆ ಏನೋ ಒಂದು ಮಾಡ್ಬೋದು. ಅಜ್ಜಿಗೆ ಪ್ರ್ಯಾಂಕ್ ಮಾಡೋಣ ಬೇಡ ಗೈಸ್, ಆಮೇಲೆ ಹಾಕ್ಬೇಕು. ಇರೋದು ಒಂದೇ ಹಾರ್ಟ್, ಅಜ್ಜಿ ಬೇರೆ ಮೊದಲೇ ಏನಂತಾರೆ ಸ್ವಲ್ಪ ಭಯ ಜಾಸ್ತಿ ಪಡ್ಕೊಳ್ಳುತ್ತೆ. ಸೊ ಹಂಗಾಗ್ಬಿಟ್ಟು ನೋಡೋಣ, ಯಾರ ಮೇಲಾದರೂ ಒಬ್ರ ಮೇಲೆ ಟ್ರೈ ಮಾಡ್ತೀನಿ. ಸಂತು ಆರ್ ಅಜ್ಜಿ, ನೀವೇ ಕಮೆಂಟ್ ಮಾಡಿ ಯಾರ ಮೇಲೆ ನಾನು ಪ್ರ್ಯಾಂಕ್ ಮಾಡಬೇಕು ಅಂತ. ಖಂಡಿತ ಪ್ರ್ಯಾಂಕ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಓಕೆ ಗೈಸ್, ಬನ್ನಿ ನೋಡೋಣ ಬರ್ತಡೇ ಎಲ್ಲ ಹೇಗೆ ಮಾಡಿದ್ದಾರೆ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾರಿದು ಉಮಾ ನಿಮ್ಮ ಫ್ರೆಂಡ್ ಅಂತ ತುಂಬ ಕ್ವೆಶ್ಚನ್ ಮಾಡ್ತಾಯಿದ್ರಿ. ಸೊ ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ಹೇಗೆ ಇವರು ನನಗೆ ಫ್ರೆಂಡ್ ಆದರು ಅಂತ ಹೇಳ್ತೀನಿ. ಆ್ಯಸ್ ಎ ನಾನು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡಬೇಕಾದ್ರೆ ಇವರು ನನಗೆ ಫ್ರೆಂಡ್ ಆಗಿದ್ದು. ಬಟ್ ಇವಾಗ ಅವರು ನನಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿ ತೋರಿಸ್ತಾರೆ. ಹಾಗೆ ನನ್ನ ಹತ್ರ ಎಷ್ಟೊಂದು ಸ್ಯಾರಿಗಳು ಸಹ ಪರ್ಚೇಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ಇವರು ಆಫ್ಲೈನ್ಗಿಂತ ಆನ್ಲೈನೇ ಜಾಸ್ತಿ ಸ್ಯಾರೀಸ್ನ ಪರ್ಚೇಸ್ ಮಾಡಿರೋದು. ಸೊ ಈ ವಿಡಿಯೋ ಅವ್ರು ನೋಡ್ತಾ ಇರ್ತಾರೆ ಅಂತ ಅಂದ್ಕೊತೀನಿ. ಸೊ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಲಿರಿಷಾ ಟೆಕ್ಸ್ಟೈಲ್ ಕಡೆಯಿಂದ ನಾನು ಒಂದು ಬ್ಯೂಟಿಫುಲ್ ಸ್ಯಾರಿನ ತೊಗೊಂಡೋಗಿದ್ದೆ. ಸೊ ಹೀಗಿತ್ತು ಬರ್ಡೇ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸು ಅಷ್ಟೇ ನಂಗೆ ಇಷ್ಟ ಆಯಿತು ಪರ್ಸ್ನಲಿ. ಹಾಗೆ ಡ್ರೈ ಜಾಮೂನ್, ಒಂದು ವಡೆ, ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡಿಸಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು. ನನಗದೇ ಖುಷಿ. ಅಂದರೆ ಹೋದ ತಕ್ಷಣ ಮಾತಾಡಿಸಿ
ಹಾಗೆ ಬರುವಾಗ ಕಳಿಸಿ ತುಂಬ ಚೆನ್ನಾಗೆಲ್ಲ ಮಾತಾಡಿಸಿದ್ರು. ಇದು ನನ್ನ ಫ್ರೆಂಡ್ ಮಗಳು. ಸೊ ಹಾಗೆ ನನ್ನ ಹಸ್ಬೆಂಡ್ ನಿನ್ನ ವೀಡಿಯೋದಲ್ಲಿ ತೋರಿಸಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ನೀವು ನೋಡ್ಬೋದು. ಸೊ ಹಾಗೆ ಒಂದೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರೋದೆಲ್ಲ ವೀಡಿಯೋ ಮಾಡಿಕೊಂಡೆ. ಫೈನಲಿ ಹೀಗಿತ್ತು ಫ್ರೆಂಡ್ಸ್. ಫೈನಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಬಂದು ಆಲ್ರೆಡಿ 10:31 ಆಗಿದೆ. ಸೊ ಹೆವಿ ಟಯರ್ಡ್ ಅನ್ನಿಸ್ತಿದೆ. ನನಗೇನು ಬರ್ತಡೇಗೆ ಅಲ್ಲಿ ಹೋಗಿದ್ದು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಎಲ್ಲ ಟಯರ್ಡ್ ಅನ್ನಿಸ್ಲಿಲ್ಲ. ಬಟ್ ಹೇಳ್ಬೇಕಂತಂದರೆ ಅಲ್ಲಿಂದ ಬರೋದಿದೆಯಲ್ಲ ಟ್ರಾಫಿಕ್ಕು, ದೇವನಹಳ್ಳಿಯಿಂದ ಏರ್ಪೋರ್ಟ್ ರೋಡ್ ಅಂತೂ ನಿಜ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಫ್ರೀ ಇತ್ತು. ಬಟ್ ಹೋಗ್ಬೇಕಾದ್ರೆ ಅಂತೂ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು. ಸೊ ಎಲ್ಲ ಚೆನ್ನಾಗಾಯಿತು. ಬರ್ತಡೇ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ಸೊ ನಾನು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಊಟ ಮಾಡಿಕೊಂಡು ಬಾಯ್ ಹೇಳಿ ಇನ್ನೊಂದು ಫಂಕ್ಷನ್ ಇತ್ತು ನಮಗೆ. ಸೊ ಮದುವೆ ಇತ್ತು. ಇನ್ನೇನು ಆಲ್ರೆಡಿ 10:21 ಆಗಿದೆ. ಆದರೂ ನನ್ನ ಹಸ್ಬೆಂಡು ಒಂದು ಹಾಯ್ ಹೇಳಿ ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ಹೋಗಲಿಲ್ಲ, ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಹಂಗಾಗಿ ಕಾರಲ್ಲೇ ಕೂತ್ಕೊಂಡಿದ್ದೆ. ಸಂತು ಮತ್ತು ಲಿರೀಶ ಇಬ್ಬರು ಹೋಗಿದ್ದಾರೆ. ಅಟ್ಲೀಸ್ಟು ಅವ್ರ ಕಂಪ್ನಿಲಿ ಯಾರೋ ಕೆಲಸ ಮಾಡೋರಂತೆ ಪಾಪ ಅವಣ್ಣ. ಸೊ ಅವ್ರದ್ದೇ ಇರೋದು, ಅಂದರೆ ಅವ್ರದ್ದು ಮ್ಯಾರೇಜ್ ಆಗಿದೆ. ಬಟ್ ಇಲ್ಲಿ ರಿಸೆಪ್ಷನ್ ಥರ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಹೋಗಿ ಹೇಳಿ ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಬಂದಮೇಲೆ ಮನೆಗೆ ಹೊರಡಬೇಕು. ಸೊ ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 11 o'clock ಆಗುತ್ತೆ. ಸೊ ಅದಕ್ಕೆ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ರ್ಯಾಂಡಮ್ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.